ನಮಸ್ಕಾರಗಳು. 80ನೇಯ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಥಾ ಸ್ಪರ್ಧೆ 2026. ನನ್ನ ಹೆಸರು ಕಿರಣ್ ಗಣಾಚಾರಿ, ಮುತ್ತಿನ ಪೆಟ್ಟಿಗೆ, ವಿಳಾಸ ಹೊಂಬೆಳಕು 34, ಶ್ರೀ ಸಾಯಿ ಕಾಲನಿ, ಫೇಸ್ 2, ಗಡ್ಡೆ ಲೇಔಟ್, ನ್ಯೂ ವೃಂದಾವನ ಕಾಲನಿ, ಬೆಳಗಾವಿ. ಪಿನ್ ಕೋಡ್ 590016. ಮೊಬೈಲ್ ಸಂಖ್ಯೆ 9882020145. ಕಥಾ ಶೀರ್ಷಿಕೆ ಹುಚ್ಚು ಚೆನ್ನನ ಧ್ವಜಾರೋಹಣ. ವಾರದ ಹಿಂದೆ ಹೋರಾಟಗಾರರ ಯತ್ನ ವಿಫಲಗೊಂಡಿದ್ದೇ ಸಹಜವಾಗಿ ಅವರು ಇನ್ನಷ್ಟು ವ್ಯಗ್ರರೂಪ ತಾಳಲು ಕಾರಣವಾಗಿತ್ತು. ತಮ್ಮೆಲ್ಲರ ಚಲನವಲನಗಳು ಬೆಳಗಾವಿಗೆ ತಲುಪದಂತೆ ಮಾಡಲು ಊರ ಗೌಡನ ಮನೆಯ ತಾರತಂತಿಯನ್ನು ಹಾಳುಗೆಡವಲೇಬೇಕೆಂದು ಅವಕಾಶ ಸಿಕ್ಕರೆ ಜನರಿಂದ ಹೊಡೆದು ಬಡಿದು ವಸೂಲಿಸಿದ ತೆರಿಗೆ ಹಣವನ್ನು ದೋಚಬೇಕೆಂದು, ಇನ್ನೂ ಸಮಯ ಸಿಕ್ಕರೆ ಮನೆಗೆ ಹೊಂದಿಕೊಂಡ ದಫ್ತರ್ ಕಚೇರಿಯನ್ನು ಧ್ವಂಸ ಮಾಡಿ ಬೆಂಕಿ ಹಚ್ಚಬೇಕೆಂದು ಸ್ವಾತಂತ್ರ್ಯ ಹೋರಾಟಗಾರರು ಗುರುಸಿದ್ದಪ್ಪನ ಗುಡ್ಡದಲ್ಲಿ ಸಂಚು ರೂಪಿಸಿದರು. ಅಮಾವಾಸ್ಯೆಯ ಕತ್ತಲ ರಾತ್ರಿಯಲ್ಲಿ ದಾಳಿಗೆ ಇಳಿದೇ ಬಿಟ್ಟರು. ಕೆಲವೊಮ್ಮೆ ರಾತ್ರಿ, ಕೆಲವೊಮ್ಮೆ ಹಗಲು ಹೊತ್ತಿನಲ್ಲಿ ನಿದ್ರಿಸುತ್ತಿದ್ದ ಚೆನ್ನ ನಿದ್ರೆ ಬಾರದೆ ಹೊರಗಾಡುತ್ತಿದ್ದ. ರಾತ್ರಿ 3ರ ಹೊತ್ತಿಗೆ ನಾಯಿಗಳು ಬೊಗಳಲು ಆರಂಭಿಸಿದವು. ಕಾಡಿನ ಅಂಚಿಗೆ ಹೊಂದಿಕೊಂಡು ಇದ್ದ ವಾಡೆಯೆಡೆಗೆ ಯಾವುದಾದರೂ ಕಾಡು ಪ್ರಾಣಿ ನುಸುಳಿರಬಹುದು ಎಂದು ಯೋಚಿಸಿ ನಿದ್ರೆಗೆ ಜಾರಲು ಯತ್ನಿಸಿದ. ಆದರೆ ನಾಯಿಗಳ ಬೊಗಳುವಿಕೆ ತಮ್ಮ ವಾಡೆಯ ಹತ್ತಿರವೇ ಬರುತ್ತಿರುವುದನ್ನು ಗಮನಿಸಿ ಕಿಟಕಿಯಾಚೆ ಕಣ್ಣುಗಳನ್ನು ಹಾಯಿಸಿದ. ಹೋರಾಟಗಾರರು ಜಪ್ಪಿಸಿ ವಾಡೆಯೊಳಗೆ ನುಸುಳುತ್ತಿರುವುದು ಕಂಡಿತು. ಊರ ಗೌಡನ ಮಗನಾದ ನಾನು ಹೋರಾಟಗಾರರನ್ನು ಹಿಡಿದು ಕೊಡುವುದೋ ಅಥವಾ ಅವರಿಗೆ ಸಹಕರಿಸುವುದೋ ಎಂದು ತಿಂಗಳಿನಿಂದ ಇದ್ದ ದ್ವಂದ್ವ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂತೆನಿಸಿ ಮನಸ್ಸಿನೊಳಗೆ ಎದ್ದ ಪ್ರಕ್ಷೋಭೆಯನ್ನು ಶಾಂತ ಮಾಡಿಕೊಳ್ಳಬೇಕೆಂದುಕೊಂಡ. ಹೋರಾಟಗಾರರು ತಾವು ಅಂದುಕೊಂಡಂತೆ ತಾರುತಂತಿಯನ್ನು ಕಿತ್ತಿಸಿದರೂ, ಸಂಗ್ರಹಿಸಿದ್ದ ತೆರಿಗೆ ಹಣವನ್ನು ಲೂಟಿ ಮಾಡಿದರೂ ಅಷ್ಟರೊಳಗೆ ಬೆಳಗು ಹರಿಯತೊಡಗಿತು. ಅವರು ಅಂದುಕೊಂಡ ಕೊನೆಯ ಕೆಲಸವಾದ ದಫ್ತರ್ ಕಚೇರಿಯನ್ನು ಧ್ವಂಸ ಮಾಡಿಯೇ ತೀರಬೇಕೆಂದು ವಾಡೆಯ ಪಕ್ಕಕ್ಕೆ ಹರಿಯುವ ಹಳ್ಳದ ಆ ಕಡೆ ದಂಡೆಯ ಮೇಲೆ ಕಿರಿದಾದ ಸಣ್ಣ ಕಾಲುದಾರಿಯ ಸೇತುವೆಯನ್ನು ದಾಟಿ ಕಚೇರಿಗೆ ನುಗ್ಗಿದರು. ಕಿಟಕಿಯಿಂದ ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದ ಚೆನ್ನ ಯಾವುದೇ ಪ್ರತಿರೋಧ ತೋರಿಸದೆ ನಿಂತಿರುವುದು ಅವನಷ್ಟಕ್ಕೆ ಅವನಿಗೆ ಆಶ್ಚರ್ಯವಾಗತೊಡಗಿತು. ತನ್ನ ಆಂತರ್ಯದ ಪ್ರಕ್ಷೋಭೆಗೆ ಇದೇ ಉತ್ತರ ಇರಬಹುದೇ ಎಂದು ಭಾವಿಸಿದ. ಅಷ್ಟರಲ್ಲಿ ಗಸ್ತು ಪಡೆಯ ಒಬ್ಬ ಪೊಲೀಸ್ ಕಚೇರಿಯೊಳಗೆ ಹೋರಾಟಗಾರರು ನುಗ್ಗಿದ್ದನ್ನು ನೋಡಿ ಮುಂದಿನ ಹಾಗೂ ಹಿಂದಿನ ಬಾಗಿಲಿನ ಚಿಲಕಗಳನ್ನು ಹಾಕಿ ಸೀಟಿ ಊದತೊಡಗಿದ. ಸೀಟಿ ಶಬ್ದವನ್ನು ಕೇಳಿದರೆ ತರಗುಟ್ಟುತ್ತಿದ್ದ ಜನ ಬೆಳ್ಳಂಬೆಳಗ್ಗೆಯೇ ಏನೋ ಒಂದು ಘಟಿಸಿದೆ ಎಂದು ಕುತೂಹಲ ಭರಿತರಾಗಿ ಹೊರಗೆ ಬರತೊಡಗಿದರು. ಗೌಡ ತನ್ನ ಡಬಲ್ ಬಾರ್ ಬಂದೂಕನ್ನು ಹಿಡಿದು ಟವರಿನಿಂದ ಬರತೊಡಗಿದ. ಅದೊಂದು ದಿನ ದೊಂಬಿಯಲ್ಲಿ ಕಲ್ಲು ಎಸೆದ ಕಾರಣ ಚೆನ್ನನ ತಲೆಗೆ ತೀವ್ರ ಪೆಟ್ಟಾಗಿತ್ತು. ತಿಂಗಳಿನಿಂದ ಆರೈಕೆಯಲ್ಲಿದ್ದವ ತಲೆಗೆ ಕಟ್ಟಿದ ಬ್ಯಾಂಡೇಜ್ ಪಟ್ಟಿಯನ್ನು ಸುತ್ತಿಕೊಂಡೇ ತನ್ನ ತಂದೆಯನ್ನು ಹಿಂಬಾಲಿಸುತ್ತಾ ಬಂದ. ಹೋರಾಟಗಾರರು ಮುಂದಿನ ಹಾಗೂ ಹಿಂದಿನ ಬಾಗಿಲಿನ ಚಿಲಕ ಹಾಕಿದ್ದರಿಂದ ಮಾಳಿಗೆಯನ್ನು ಕೊರೆದು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಲೇ ಇದ್ದರು. ಬಹುಶಃ ಇಂದೇ ನಮ್ಮ ಕೈದು ಆಗಬಹುದು ಎಂದು ತಿಳಿದ ಅವರು ಖುಷಿಯಿಂದಲೇ ಭೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುತ್ತಿದ್ದರು. ಘೋಷಣೆಯ ಅಲೆಗಳು ತಿಳಿಗಾಳಿಯಲ್ಲಿ ತೇಲಿ ಬಂದು
ಕಿವಿಗಳಿಗೆ ಅಪ್ಪಳಿಸಿದಂತೆಲ್ಲ ಚೆನ್ನನ ಮನದೊಳಗೆ ಏನೋ ಒಂದು ತಂತಿ ಮೀಟಿದಂತೆ ಆಗುತ್ತಿತ್ತು. ಪೊಲೀಸನ ಸೀಟಿ ಸಪ್ಪಳ ಊರಲ್ಲೆಲ್ಲ ಅನುರಣಿಸಿ ಅಲ್ಲಲ್ಲಿ ಗಸ್ತಿಗೆ ನಿಂತಿದ್ದ ಪೊಲೀಸರೆಲ್ಲ ಜಮಾವಣೆಯಾಗಿ ಇನ್ನೇನು ಕಾಲು ಸೇತುವೆಯನ್ನು ದಾಟಿ ಹೋರಾಟಗಾರರನ್ನು ಹಿಡಿಯಬೇಕೆನ್ನುವಷ್ಟರಲ್ಲಿ ಚೆನ್ನನ ಮನದೊಳಗೆ ಯಾವುದೋ ಒಂದು ಅವ್ಯಕ್ತ ಶಕ್ತಿ ಸಂಚರಿಸಿದಂತಾಗಿ ಸೇತುವೆಯ ಬಳಿ ಚರಂಡಿ ನೀರನ್ನು ಹೊತ್ತು ಸಾಗಿಸುತ್ತಿದ್ದ ಭಂಗಿಯವನ ಕೊಡಪಾಣವನ್ನು ಕಸಿದುಕೊಂಡವನೇ ತನ್ನ ಮೈ ಮೇಲೆ ಸುರಿದುಕೊಂಡು ಬಿಟ್ಟ. ತನ್ನ ಆಂತರಿಕ ಪ್ರಕ್ಷೋಭೆ ಈ ರೀತಿ ಶಾಂತವಾಗುತ್ತದೆ ಎಂದು ಆತ ತಿಳಿದಿರಲಿಲ್ಲ. ಗೌಡನ ಆದಿಯಾಗಿ ನೆರೆದಿದ್ದ ಜನರೆಲ್ಲ ಸ್ತಂಭೀಭೂತರಾದರು. ಹೌಹಾರಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡರು. ಊಹೆಗೂ ಮೀರಿದ ಘಟನೆಯಿಂದ ಅಡ್ಡಲಾಗಿ ದಾರಿಯಲ್ಲಿ ಬಿದ್ದ ಹೊಲಸನ್ನು ತುಳಿದು ಓಡಲಾರದೆ ಪೊಲೀಸರು ನಿಂತಲ್ಲೇ ನಿಂತುಬಿಟ್ಟರು. ಗೌಡರ ಮಗ ಈ ರೀತಿ ತಮ್ಮ ಜಾತಿಯವರು ಮುಟ್ಟಲಾರದ ಹೊಲಸನ್ನು ತನ್ನ ಮೈ ಮೇಲೆ ಸುರುವಿಕೊಂಡು ಜಾತಿ ಭ್ರಷ್ಟನಾದುದನ್ನು ಕಣ್ಣಾರೆ ಕಂಡ ಜನಸ್ತೋಮ ಕಕ್ಕಾಬಿಕ್ಕಿಯಾದರು. ಯಾರೋ ಒಬ್ಬ ಚೆನ್ನನ ತಲೆಗೆ ಈಗಾಗಲೇ ಪೆಟ್ಟು ಬಿದ್ದಿದ್ದರಿಂದ ಆತ ಹುಚ್ಚನಾಗಿರಬಹುದೆಂದು ಪಿಸುಗುಟ್ಟಿದ. ಹೀಗೆ ಗುಸು ಪಿಸುಗಳು ಮೆಲು ಮಾತುಗಳಾಗಿ ಅಲ್ಲೇ ನಿಂತಿದ್ದ ಗೌಡನ ಕಿವಿಗೂ ಬಿದ್ದವು. ಏನೂ ತೋಚದೆ ಕಂಗಾಲಾಗಿ ನಿಂತಿದ್ದ ಚೆನ್ನನ ಕಿವಿಗೂ ಹುಚ್ಚನಾಗಿರಬಹುದು ಎಂಬ ಮಾತು ಬಿದ್ದ ತಕ್ಷಣ ಆತನಿಗೆ ಏನೋ ಒಂದು ಹೊಳೆದಂತಾಗಿ ಜನರೆಡೆಗೆ ಧಾವಿಸುತ್ತಾ ಊರ ಏರಿಯ ಮೇಲೆ ಓಡತೊಡಗಿದ. ಈತನ ಓಡುವಿಕೆ ಕಂಡು ಚಿಕ್ಕ ಹುಡುಗರೆಲ್ಲ ಓ ಓ ಎಂದು ಅವನನ್ನು ಹಿಂಬಾಲಿಸಿದರು. ಅಂತೆಯೇ ನೆರೆದಿದ್ದ ಜನರು ಕೂಡ ಅಯ್ಯೋ ಪಾಪ ಎಂದು ಮರುಗಿದರು. ಈ ಎಲ್ಲ ಘಟನೆಗಳನ್ನು ದೂರದಿಂದಲೇ ನೋಡುತ್ತಿದ್ದ ಹೋರಾಟಗಾರರಿಗೆ ಸಾಕಷ್ಟು ಸಮಯ ದೊರಕಿದಂತಾಗಿ ಮಾಳಿಗೆಯನ್ನು ಕೊರೆದು ಅಲ್ಲಿಂದ ತಪ್ಪಿಸಿಕೊಂಡು ಗುರುಸಿದ್ದಪ್ಪನ ಗುಡ್ಡವನ್ನು ಹೊಕ್ಕರು. ಚೆನ್ನ ಮಾಡಿದ ಹುಚ್ಚು ಕೆಲಸದಿಂದ ಹೋರಾಟಗಾರರು ತಪ್ಪಿಸಿಕೊಳ್ಳುವಂತಾಯಿತು ಎಂದು ಸುತ್ತ ಹತ್ತೂರಲ್ಲಿ ಚರ್ಚೆಯಾಗತೊಡಗಿತು. ಮಗ ಮಾಡಿದ ಕೆಲಸದಿಂದ ಗೌಡನಿಗೆ ತೀರಾ ಮುಜುಗರವಾಯಿತು. ಹುಚ್ಚರಂತೆ ಓಡಿ ಹೋಗಿದ್ದ ಚೆನ್ನನನ್ನು ಹಿಡಿದುಕೊಂಡು ಬಂದು ಕೋಣೆಯೊಳಗೆ ಕೂಡಿ ಹಾಕಿದರು. ಕಂಪನಿ ಸರ್ಕಾರದಿಂದ ಗೌಡನಿಗೆ ನೋಟಿಸ್ ಜಾರಿಯಾಯಿತು. ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕೆಂಬ ಸುದ್ದಿ ಸುತ್ತೂರಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ಜಗದ ಕಣ್ಣಿಗೆ ತಾನು ಹುಚ್ಚನಾಗಿರುವೆ, ನಿಜವಾಗಲೂ ತಾನು ಹುಚ್ಚನೇ? ಹೋರಾಟಗಾರರನ್ನು ಹಿಡಿದುಕೊಡುವ ಜವಾಬ್ದಾರಿ ಹೊತ್ತ ನಾನು ಒಮ್ಮೆಲೆ ಬದಲಾಗಿ ಅವರನ್ನು ಪಾರು ಮಾಡಿದೆನಲ್ಲ. ಹಾಗಾದರೆ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಪರವೋ ಅಥವಾ ವಿರೋಧಿಯೋ ಎಂದು ಕೋಣೆಯಲ್ಲಿ ಬಂದಿಯಾಗಿದ್ದ ಚೆನ್ನ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳತೊಡಗಿದ. ಉನ್ನತ ವ್ಯಾಸಂಗ ಮಾಡಿ ಬಂದ ನನ್ನ ಜ್ಞಾನ ತಿಳುವಳಿಕೆಯನ್ನು ಭಾರತಾಂಬೆಯನ್ನು ಸೆರೆಯಲ್ಲಿಟ್ಟ ಅಲ್ಪಸಂಖ್ಯಾತರಾದ ಬ್ರಿಟಿಷರಿಗೆ ದಾರಿ ಎರೆಯದೆ ಭಾರತಾಂಬೆಯನ್ನು ಸೆರೆಯಿಂದ ಮುಕ್ತಗೊಳಿಸಲು ಹೋರಾಡಬೇಕೆಂದು ಗಟ್ಟಿಯಾಗಿ ನಿರ್ಧರಿಸಿದ. ಅದರ ಪೂರ್ವ ನಿರ್ಧರಿತ ಕಾರ್ಯವೇ ನನ್ನಿಂದ ನನಗೇ ಅರಿವಿಲ್ಲದಂತೆ ಘಟಿಸಿದೆ ಎಂದು ಸಂತೋಷಪಟ್ಟ. ತಂದೆಯನ್ನು ಕಂಪನಿ ಸರ್ಕಾರ ವಿಚಾರಣೆಗೊಳಿಸುವಾಗ ತನ್ನ ಹುಚ್ಚುತನದಿಂದ ಅಂದು ಹೋರಾಟಗಾರರು ತಪ್ಪಿಸಿಕೊಳ್ಳುವಂತಾಯಿತು, ಇದರಲ್ಲಿ ಗೌಡನ ತಪ್ಪೇನಿಲ್ಲ ಎಂದು ಬಿಂಬಿಸಬೇಕಾದರೆ ತಾನು ಹುಚ್ಚನಂತೆ ನಟಿಸುವುದೇ ಸೂಕ್ತ ಎಂದು ನಿರ್ಧರಿಸಿದ. ಮನೆಯಿಂದ ಹೊರಗೆ ಓಡುವುದು, ಮನೆ ಕಚೇರಿಯೊಳಗೆ ನಡೆಯುವ ಸಭೆ ಚರ್ಚೆಗಳೊಳಗೆ ಬಂದು ಚೀರಾಡಿ ಗಲಾಟೆ ಎಬ್ಬಿಸುವುದು, ಪೇಟೆ ಓಣಿಗಳಲ್ಲಿ ಅಲೆದಾಡುತ್ತಾ ತಾನು ತೊಟ್ಟಿದ್ದ ವಿದೇಶಿ ನಿರ್ಮಿತ ಅಂಗಿಯನ್ನು ಹರಿದುಕೊಳ್ಳುವುದು, ತಲೆ ಮೇಲಿನ ಟೋಪಿಯನ್ನು ಮೇಲಕ್ಕೆ ಹಾರಿಸುವುದು, ಕಾಲಲ್ಲಿ ಹಾಕಿ ತುಳಿಯುವುದು, ಸ್ವದೇಶಿ ಚಳುವಳಿಗೆ ಬೆಂಬಲಾರ್ಥವಾಗಿ ಎಂಬಂತೆ ಮುಂತಾದ ಹುಚ್ಚು ಚೇಷ್ಟೆಯ ನಾಟಕವನ್ನು 3-4 ದಿನ ಸಾರ್ವಜನಿಕರ ಹಾಗೂ ಪೊಲೀಸರ ಎದುರಿಗೆ ಮಾಡಿದ. ಆಗ ಎಲ್ಲರೂ ನಿಜವಾಗಲೂ ಚೆನ್ನನಿಗೆ ಹುಚ್ಚು ಹಿಡಿದಿದೆ ಎಂದು ಭಾವಿಸಿದರು.
ಇದೇ ಸುದ್ದಿ ಬೆಳಗಾವಿಯ ಅಧಿಕಾರಿಗಳಿಗೂ ಮುಟ್ಟಿ ವಿಚಾರಣೆಯಲ್ಲಿ ಹೋರಾಟಗಾರರು ತಪ್ಪಿಸಿಕೊಂಡ ವಿಷಯದಲ್ಲಿ ಗೌಡರದ್ದು ಯಾವುದೇ ತಪ್ಪಿಲ್ಲ, ಮಗನ ಹುಚ್ಚುತನವೇ ಕಾರಣವೆಂದು ತೀರ್ಪು ಬಂದಿತು. ಗೌಡರೇನೋ ನಿರಾಳರಾದರು. ಆದರೆ ಮಗನಿಗೆ ಹುಚ್ಚ ಎಂಬ ಪಟ್ಟ ದೊರೆತದ್ದು ಅತೀವ ನೋವನ್ನು ಉಂಟು ಮಾಡಿತು. ಚನ್ನನಿಗೂ ಅಷ್ಟೇ. ತಂದೆಯವರು ವಿಚಾರಣೆಯಲ್ಲಿ ಪಾರಾದುವುದಕ್ಕೆ ಖುಷಿಯಾದರೂ ತನಗೆ ತಾನೇ ಹುಚ್ಚನೆಂಬ ಪಟ್ಟ ಗಿಟ್ಟಿಸಿಕೊಂಡಾಗ ತಾನು ಪಡೆದ ಉನ್ನತ ಶಿಕ್ಷಣ, ಡಿಗ್ರಿಗಳು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕೆಂಬ ಕನಸುಗಳೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿ ತುಂಬ ನೋವಾಯಿತು. ಆದರೆ ತನ್ನ ಹುಚ್ಚು ನಾಟಕದಿಂದ ಹೋರಾಟಗಾರರು ಪಾರಾದುವುದಕ್ಕೆ ಖುಷಿಯೂ ಆಯಿತು. ಚನ್ನ ಹುಚ್ಚುತನದ ನಾಟಕ ಆಡುತ್ತಿದ್ದಾನೆಂದು ತಂದೆಯವರಿಗೆ ತಿಳಿದಿದ್ದರೂ ಜನರ ಮಾತುಗಳಿಗೆ ಗುಟ್ಟಲೇಬೇಕಾಯಿತು. ಚನ್ನನನ್ನು ಅಳಿಯನನ್ನಾಗಿಸಿ ಕೊಳ್ಳಬೇಕೆಂದು ತುದಿಗಾಲ ಮೇಲೆ ನಿಂತಿದ್ದ ದೊಡ್ಡ ದೊಡ್ಡ ಸಾಹುಕಾರರೆಲ್ಲ ಮುಖ ತಿರುವಿದರು. ಇದರಿಂದ ತಂದೆಯವರಿಗೆ ಹೇಳಲಾರದ ಬೇಸರವಾಯಿತು. ಹೋರಾಟಗಾರರು ಮಾತ್ರ ಚನ್ನನ ಋಣವನ್ನು ಸ್ಮರಿಸತೊಡಗಿದರು. ಗುಟ್ಟಾಗಿ ಚನ್ನನನ್ನು ಭೇಟಿಯಾಗತೊಡಗಿದರು. ಚನ್ನನು ಕೂಡ ಹುಚ್ಚನಂತೆ ನಾಟಕವಾಡುತ್ತಾ ಗುರುಸಿದ್ದಪ್ಪನ ಗುಡ್ಡದ ಒಳಹೊಕ್ಕು ಹೋರಾಟಗಾರರನ್ನು ಭೇಟಿಯಾಗುತ್ತಾ ತಮ್ಮ ಮನೆಯಲ್ಲಿ ನಡೆದ ಗುಪ್ತ ಚರ್ಚೆಗಳನ್ನು ತಿಳಿಸುತ್ತಾ ಹೋರಾಟಗಾರರಿಗೆ ದಿಕ್ಸೂಚಿಯಂತಾದ. ಪೊಲೀಸರ ಚಲನವಲನ ತಿಳಿದುಕೊಂಡು ದಾಳಿಗೆ ಇಳಿಯಲು ಚನ್ನನ ಸಲಹೆಗಳು ಅತ್ಯುಪಯುಕ್ತವಾದವು. ದಿನಗಳು ಕಳೆದಂತೆ ಚನ್ನ ಹೋರಾಟಗಾರರ ಮಾರ್ಗದರ್ಶಕನಾದ. ಮದುವೆಯಿಲ್ಲದೆ ಮನೆಗೂ ಬಾರದೆ ಕಾಲನೂಕತೊಡಗಿದ. ಒಬ್ಬನೇ ಮಗನ ದುಸ್ಥಿತಿ ಕಂಡು ತಂದೆ ತಾಯಿಗಳಿಬ್ಬರು ಕೊರಗುತ್ತಾ ಒಬ್ಬರಾದ ಮೇಲೆ ಒಬ್ಬರಂತೆ ದೈವಾಧೀನರಾದರು. ಹುಚ್ಚ ಚನ್ನ ಒಬ್ಬಂಟಿಯಾದ, ನಿರ್ಗತಿಕನಾದ. ಮನೆಯನ್ನು ಆಳುಪಾಳುಗಳಿಗೆ ಬಿಟ್ಟುಕೊಟ್ಟು ಲೌಕಿಕ ಸಂಪತ್ತಿನ ಆಸೆಯನ್ನು ತೊರೆದು ಹೋರಾಟಗಾರರ ಜೊತೆಗೂಡಿದ. ಭೂಗತರಾದ. ಕಂಪನಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದ. ಕಾಲ ಗತಿಸಿತು. ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಊರಿನ ಗೌಡಕಿಯ ಗದ್ದಿಗೆ ಮೇಲೆ ಹುಚ್ಚು ಚನ್ನನೇ ಇರುವುದರಿಂದ ಸಹಜವಾಗಿ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡಿದ. ತನ್ನ ಪೂರ್ವ ವೃತ್ತಾಂತದ ಕಥೆಯನ್ನೆಲ್ಲ ಹೇಳುತ್ತಾ ಇಲ್ಲಿಯವರೆಗೂ ಹುಚ್ಚನಂತೆ ನಟಿಸುತ್ತಿದ್ದ ತನ್ನ ಹುಚ್ಚುತನದ ರಹಸ್ಯವನ್ನು ನೆರೆದ ಜನರಿಗೆಲ್ಲ ಹೇಳಿದ. ಚನ್ನಗೌಡರು ಹುಚ್ಚರಲ್ಲ ಎಂಬುದು ಎಲ್ಲರಿಗೂ ಖಾತ್ರಿಯಾಗಿ ಬಹುವಾಗಿ ಮೆಚ್ಚಿಕೊಂಡು ಚಪ್ಪಾಳೆ ತಟ್ಟಿದರು. ಹುಚ್ಚು ಚನ್ನಗೌಡರು ಸ್ವಾತಂತ್ರ್ಯೋತ್ತರದ ಮಕ್ಕಳಿಗೆ ಹಾಗೂ ಯುವಕ ಯುವತಿಯರ ಶ್ರೇಯೋಭಿವೃದ್ಧಿಗಾಗಿ ಉತ್ತಮ ಶಿಕ್ಷಣ ನೀಡಬೇಕೆಂಬ ಸದುದ್ದೇಶದಿಂದ ತಮ್ಮ ಜಮೀನು ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಿ ಬಂದ ದುಡ್ಡಿನಲ್ಲಿ ಜಿಲ್ಲೆಗೆ ಮಾದರಿಯಾಗುವಂತೆ ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದರು. ಅದೇ ಕಟ್ಟಡದ ಒಂದು ಮೂಲೆಯಲ್ಲಿ ವಾಸ್ತವ್ಯ ಹೂಡಿದರು. ತಾನು ವಿದೇಶಕ್ಕೆ ಹೋಗಿ ಕಲಿಯಬೇಕೆಂಬ ಡಿಗ್ರಿಗಳನ್ನು ತಮ್ಮ ಸಂಸ್ಥೆಯಲ್ಲೇ ಆರಂಭಿಸಿದರು. ಕಲೆ, ವಾಣಿಜ್ಯ, ವಿಜ್ಞಾನ, ತಾಂತ್ರಿಕ, ವೈದ್ಯಕೀಯ, ವೃತ್ತಿ ಶಿಕ್ಷಣ ಮುಂತಾದ ಕೋರ್ಸುಗಳನ್ನು ತೆರೆದರು. ಉಚಿತ ವಸತಿ ನಿಲಯ ಕಟ್ಟಿಸಿದರು. ಅವಿರತವಾಗಿ ಶ್ರಮಿಸಿ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾದರು. 5 ವರ್ಷಗಳ ನಂತರ ಮತ್ತೆ ಸ್ವಾತಂತ್ರ್ಯೋತ್ಸವ ದಿನವಾದ ಆಗಸ್ಟ್ 15 ಬಂದಿತು. ಸಂಸ್ಥೆಯ ಅಧ್ಯಕ್ಷರಾದ ಹುಚ್ಚು ಚನ್ನರು ಧ್ವಜಾರೋಹಣ ಮಾಡಿದರು. ನಂತರ ವೇದಿಕೆ ಮೇಲಿಂದ ಭಾಷಣ ಮಾಡತೊಡಗಿದರು. ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗಿನ ತನ್ನ ಜೀವನ ಕಥೆಯನ್ನು ಎಳೆಯಾಗಿ ಬಿಡಿಸಿ ಹೇಳುತ್ತಾ ಭಾಷಣದ ಕೊನೆಯ ಮಾತುಗಳನ್ನಾಡಿದರು. ನಾನು ಭಾರತಾಂಬೆಯ ಮಗನಾಗಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೈಲಾದಷ್ಟು ಸಾಮಾಜಿಕ, ಶೈಕ್ಷಣಿಕ ಕೆಲಸಗಳನ್ನು ಮಾಡಿದ್ದೇನೆ.
ಇನ್ನು ಇದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತಿದ್ದೇನೆ. ಇಂದಿಗೆ ಈ ಊರಿನ ಹಾಗೂ ಈ ಜನರ ಋಣ ಮುಗಿಯಿತು. ನಾನು ನಿಮ್ಮಿಂದ ಬೀಳ್ಕೊಟ್ಟು ದೇಶ ಸುತ್ತಬೇಕೆಂಬ ಆಸೆಯಿಂದ ಬಲು ದೂರ ಹೋಗುತ್ತಿದ್ದೇನೆ ಎಂದಾಗ ನೆರೆದ ಜನರ ಹೃದಯಗಳು ಭಾವುಕವಾದವು. ದಯವಿಟ್ಟು ನನಗೆ ಹೋಗಲು ಅಪ್ಪಣೆ ಕೊಡಿ ಎಂದು ಚೆನ್ನ ನಗು ನಗುತ್ತಲೇ ಕೈ ಮುಗಿದರು. ಮೌನ ಆವರಿಸಿತು. ಹುಚ್ಚು ಚೆನ್ನ ಉಟ್ಟ ಬಟ್ಟೆಯಲ್ಲೇ ಹುಚ್ಚನಂತೆ ಹೊರಟು ಹೋದರು. ಆಗಸ್ಟನ ಮಳೆ ಜಿನುಗುವ ಎಲ್ಲರ ಕಣ್ಣೀರನ್ನು ಒರೆಸುತ್ತಾ ಹಗುರವಾಗಿ ಸುರಿಯತೊಡಗಿತು. ಆಗಸ್ಟ್ ಮಳೆ ಜಿನುಗುವ ಎಲ್ಲರ ಕಣ್ಣೀರನ್ನು ಒರೆಸುತ್ತಾ ಹಗುರವಾಗಿ ಸುರಿಯತೊಡಗಿತು. ನೆರೆದ ಜನ ಭಾವೋದ್ವೇಗದಿಂದ ಜಯಘೋಷ ಕೂಗತೊಡಗಿದರು. ಭೋಲೋ ಭಾರತ್ ಮಾತಾ ಕಿ ಜೈ, ಭೋಲೋ ಭಾರತ್ ಮಾತಾ ಕಿ ಜೈ, ಭೋಲೋ ಭಾರತ್ ಮಾತಾ ಕಿ ಜೈ. ಮುಕ್ತಾಯ. ಭೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಕಿರಣ್ ಗಣಾಚಾರಿ. ಮುತ್ತಿನ ಪೆಟ್ಟಿಗೆ, ವಿಳಾಸ ಹೊಂಬೆಳಕು 34, ಶ್ರೀ ಸಾಯಿ ಕಾಲನಿ, ಫೇಸ್ 2, ಗಡ್ಡೆ ಲೇಔಟ್, ನ್ಯೂ ವೃಂದಾವನ ಕಾಲನಿ, ಬೆಳಗಾವಿ. ಪಿನ್ ಕೋಡ್ 590016. ಮೊಬೈಲ್ ಸಂಖ್ಯೆ 9880201465. ನಮಸ್ಕಾರಗಳು.